ಇವತ್ತು ನಾನು ನಮ್ಮ ತಾಯಂದಿರಿಗೆ 4 ಉಪಯುಕ್ತ ಹೋಮ್ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದೆ. ಇದನ್ನ ನಮ್ಮ ತಾಯಂದಿರು ನೋಡ್ಲೇಬೇಕು. ಯಾಕಂದ್ರೆ ಅನ್ನ ಮಾಡೋಕ್ಕಿಂತ ಅಕ್ಕಿ ತೊಳೆಯೋದಿದೆಯಲ್ಲ, ಅದು ತುಂಬಾ ಕಷ್ಟ ಅನ್ನತ್ತೆ ಅಲ್ವಾ. ಅದಕ್ಕಾಗಿನೇ ನಾನಿವತ್ತು ನಿಮ್ಗೆಲ್ರಿಗೂ ತುಂಬಾ ಸುಲಭವಾದ ಹಾಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗೋ ಈ ಪ್ರಾಡಕ್ಟ್ ತಂದಿದ್ದೀನಿ. ನೋಡಿ ಎಷ್ಟು ಸಿಂಪಲ್ ಆಗಿ ಯೂಸ್ ಆಗುತ್ತೆ ಅಂತ. ಇದರ ಲಿಂಕ್ ಅನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದೀನಿ. ಇದನ್ನ ನೋಡಿ, ಬಾತ್ರೂಮ್ ಮತ್ತೆ ಕಿಚನ್ ನಲ್ಲಿ ನಿಮ್ಮ ಕ್ಲೀನಿಂಗ್ ಟೂಲ್ಸ್ಗಳನ್ನ ನೀಟಾಗಿ ಇಡೋದೇ ಒಂದು ದೊಡ್ಡ ಟಾಸ್ಕ್ ಅಲ್ವಾ. ಆದರೆ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಆ ಸಮಸ್ಯೆ ಇರೋಲ್ಲ. ನೋಡಿ, ಈ ಒಂದು ಹೋಲ್ಡರ್ ತಗೊಂಡ್ರೆ ನಿಮ್ಮ ಹಿಡಿಸುಡಿ, ಮಾಪು ಹಾಗೆ ಎಲ್ಲ ಚಿಕ್ಕ ಪುಟ್ಟ ಟೂಲ್ಸ್ಗಳನ್ನ ಈ ಹೋಲ್ಡರಲ್ಲಿ ನೀಟಾಗಿ ಹಾಕಿಡ್ಬೋದು. ಹಾಗೆ ನಿಮ್ಮ ಮನೆಯು ತುಂಬಾ ಸುಂದರವಾಗಿ ಕಾಣುತ್ತೆ. ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ತಗೊಳ್ಳಿ. ಈ ಥರ ಹಳೆ ಪ್ಯಾನ್ ಯೂಸ್ ಮಾಡೋದ್ರಿಂದ ಅದರಲ್ಲಿರೋ ಮೈಕ್ರೋ ಎಲಿಮೆಂಟ್ಸ್ಗಳು ಹೊಟ್ಟೆಗೆ ಹೋಗಿ ಕ್ಯಾನ್ಸರ್ ಉಂಟಾಗೋ ಭಯ ಇರುತ್ತೆ. ಆದರೆ ಈ ಒಂದು ನಾನ್ ಸ್ಟಿಕ್ ಮೊಯ್ಪನ್ ಸ್ಟೋನ್ ಪ್ಯಾನ್ ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ ಅಡಿಗೆ ಮಾಡೋದ್ರಿಂದ ಯಾವ ರೀತಿಯ ದುಷ್ಪರಿಣಾಮ ಆಗೋಲ್ಲ. ಇದರಲ್ಲಿ ಆಯಿಲ್ ಫ್ರೀ ಅಡಿಗೆ ಮಾಡಬಹುದು. ಇದರ ಜೊತೆ ಒಂದು ಲಿಡ್ ಕೂಡ ಕೊಡ್ತಾರೆ. ಇದರಲ್ಲಿ ಬೇಗ ಅಡಿಗೆ ಆಗುತ್ತೆ, ಹಾಗೆ ಗ್ಯಾಸ್ ಕೂಡ ಕಡಿಮೆ ಉಪಯೋಗ ಆಗುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟಲ್ಲಿ ಹಾಕಿರ್ತೀನಿ, ತಗೊಳ್ಳಿ. ಹಾಗೆ ಇದೊಂದು ಸಿಂಪಲ್ ಆಗಿ ಕಾಣೋ ಹ್ಯಾಂಡಲ್ ನೋಡಿ. ಇದು ನೋಡೋಕ್ ಮಾತ್ರ ಸಿಂಪಲ್, ಬಟ್ ತುಂಬಾ ಉಪಯುಕ್ತ. ಹೆಚ್ಚಾಗಿ ಕೆಲವು ಪಾತ್ರೆಗಳಿಗೆ ಹ್ಯಾಂಡಲ್ ಇರೋಲ್ಲ, ಅಂಥ ಪಾತ್ರೆಗೆ ಇದು ತುಂಬಾ ಯೂಸ್ ಆಗುತ್ತೆ. ಇದರ ಗ್ರಿಪ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ. ನೋಡಿ ಯಾವ ಥರ ಯೂಸ್ ಆಗುತ್ತೆ ಅಂತ. ಹಾಗೆ ನೋಡೋಕ್ಕೂ ಚೆನ್ನಾಗಿದೆ, ಕ್ಲಾಸಿ ಆಗಿದೆ. ನಿಮ್ಮ ಅಡಿಗೆ ಮನೆ ಅಂದಾನೂ ಹೆಚ್ಚುತ್ತೆ ಈ ಥರ ಟೂಲ್ಸ್ಗಳಿಂದ. ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ತಗೊಳ್ಳಿ.